ಇದೀಗ ಮುಖ್ಯಾಂಶಗಳು. ಸತ್ಯಶೋಧಕ ಚಾರಿಟಬಲ್ ಟ್ರಸ್ಟ್ನಿಂದ ಚಿಂತಾಮಣಿ ನಗರದ ವಿದ್ಯಾಗಣಪತಿ ರಂಗಮಂದಿರದಲ್ಲಿ ಮಾಯಾಮುರ್ಗ ಹಾಗೂ ಎದೆಯ ಅಣತೆ ನಾಟಕಗಳು ಅದ್ದೂರಿಯಾಗಿ ನಡೆದು ಪ್ರೇಕ್ಷಕರ ಮನಸೂರೆಗೊಂಡವು. ಸತ್ಯಶೋಧಕ ಚಾರಿಟಬಲ್ ಟ್ರಸ್ಟ್ ಚಿಂತಾಮಣಿ ಸತ್ಯಶೋಧನಾ ರಂಗ ಸಮುದಾಯ ಹೆಗ್ಗೋಡು ಅರ್ಪಿಸುವ ಜನಮನದಾಟ ಅಭಿನಯಿಸುವ ಪೂರ್ಣಚಂದ್ರ ತೇಜಸ್ವಿ ಹಾಗೂ ಬಾನು ಮುಸ್ತಾಕ್ ರವರುಗಳು ಕಥೆಯನ್ನು ಆಧರಿಸಿದ ಮಾಯಾಮೃಗ ಮತ್ತು ಎದೆಯ ಅಣತೆ ನಾಟಕಗಳು ಚಿಂತಾಮಣಿ ನಗರದ ವಿದ್ಯಾಗಣಪತಿ ರಂಗಮಂದಿರದಲ್ಲಿ ಅದ್ದೂರಿಯಾಗಿ ಪ್ರದರ್ಶನಗೊಂಡಿದ್ದವು. ಈ ನಾಟಕಗಳಿಗೆ ಹಿರಿಯ ದಲಿತ ಮುಖಂಡ ಗಡ್ಡ ವೆಂಕಟೇಶ್, ಸತ್ಯಶೋಧಕ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಕೋನಪಲ್ಲಿ KN ಕೋದಂಡ ಮತ್ತಿತರರು ಉದ್ಘಾಟನೆ ಮಾಡಿ ಚಾಲನೆ ನೀಡಿದರು. ಇನ್ನು ಈ ನಾಟಕದಲ್ಲಿ ಕಲಾವಿದರಿಂದ ಮೂಡಿಬಂದ ಒಂದೊಂದು ಪಾತ್ರ ಹಾಗೂ ಹಲವು ದೃಶ್ಯಗಳು ಪ್ರೇಕ್ಷಕರ ಮನಸೂರೆಗೊಂಡವು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ನಡುಂಪಲ್ ಶ್ರೀನಿವಾಸ್, KSRTC ಮಂಜು, ಸ್ವರಪಲ್ಲಿ ಚಂದ್ರು, ಹರೀಶ್, ಗೊಲ್ಲಳ್ಳಿ ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಂಟರ್ನ್ಯಾಷನಲ್ ಅವಾರ್ಡ್ ನಿಜವಾಗ್ಲೂ ಬಾನವರು ಗೊತ್ತು. BSS ಸಂಘಟನೆ ಕೆಲಸ ಮಾಡಿದವರು ಹಾಸನ ಬೋರ್ಡದವ್ರನ್ನ ಭೇಟಿ ಮಾಡ್ತಾ ಇರ್ತೀವಿ. ಅವರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಅವ್ರಿಗೊಂದು ಗುರುತಿಂಪು ಸಿಕ್ಕಿದೆ. ಅವರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ ಅಂತ ಹೇಳಿ ಈ ಮಾಯಾಮೃಗ ಪೂರ್ಣಚಂದ್ರ ತೇಜಸ್ವಿ ಅವರು ಇದು ಕೂಡ ತುಂಬ ಒಳ್ಳೆಯ ನಾಟಕ. ಅವೆಲ್ಲರೂ ನೋಡೋದ್ರ ಮೂಲಕ ಇದಕ್ಕೆ ಪ್ರೋತ್ಸಾಹ ಮಾಡುವಂಥ ನಿಮ್ಮೆಲ್ಲರಿಗೂ ವಂದಿಸಿ ನಾಟಕ ಮುಂದುವರಿಸಲಿ ಅಂತೇಳಿ ಆಸೆ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನುಡಿಗಳನ್ನು ಹಂಚಿಕೊಂಡಿರ್ತಕ್ಕಂಥ ರಸಂಸ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರತಕ್ಕಂತಹ ಗಡ್ಡ ವೆಂಕಟೇಶನ್ ಅವರಿಗೆ ನಾಟಕ ಪ್ರದರ್ಶನ ಆಗಲಿದೆ. ನಾನು ಅವರ ಬೈಗುಳದ ಅಲಾತ್ಮಕತೆಗೆ ತಲೆದೂಗುತ್ತಾ ಕುಳಿತಿದ್ದೆ. ಕೊನೆಗೆ ಶಾರ್ ಅವರ ಬೈಗುಳದ ಬತ್ತಲಿಕೆ ಬಲಿದಾಯ್ತು. ಬಾಯಿಸೋ ಶಾರ್ ಸುಮ್ಮನಾದು. ಆ ಸ್ಮಶಾನದಲ್ಲಿ ಶವದಹನಕ್ಕೆ 3 ಕಲ್ಲಿನ ವೇದಿಕೆಗಳನ್ನು ಕಟ್ಟಿದ್ದರು. ಬಹುಶಃ 3 ಜಾತಿಯವರಿಗೆ ಮೂಡಿರಬೇಕು. ಎಲ್ಲದರ ಮೇಲೂ ಬೂದಿ ರಾಶಿ ಬೇಕು. ಸ್ವಲ್ಪ ದೂರದಲ್ಲಿ ಕೂಡಿಸುವ ಸಂಸ್ಕಾರ ಮಾಡುವವರ ಗುಹೆಗಳಿದ್ದವು. ಮಳೆಯಿಂದ ಕೊಚ್ಚಿಯೋ ಅಥವಾ ಹೊಸ ಹೆಣಗಳನ್ನು ಹೂಡುವಾಗ ಹೊರಬಿದ್ದವು. ಹಲವಾರು ಮೂಳೆಗಳು, ಒಡೆದ ತಲೆಬುರುಡೆಗಳು ಅಲ್ಲೆಲ್ಲ ಬಿದ್ದಿದ್ದವು. ಕೆಲವೊಂದು ನಾವು ಯಾವ ಮಾತನ್ನು ಆಡದೆ ಸುಮ್ಮನೆ ಅಲ್ಲಿರುವ ನೀವು ಹೇಳಿದ ದುರ್ಘಟನೆ ಮಂತ್ರಿ ಹಾಗೂ ತಲೆಗೆ ಹೊಳಿತಿಲ್ಲ. ನೀವೇ ನಾನೇ ವಿಚಿತ್ರ ವೀಣಾ ಕೊನೆಗೆ ಇನ್ನರ ವೀಣಾಯ ಗೊತ್ತಿದೆ. ರಣವಂತಿರು ಎಲುಬಿನಿಂದ ಮಾಡಿರುವ ಇದನ್ನು ನಿಲ್ಲಿಸಿದರೆ ಮೊನ್ನೆ ತಲೆಯಲ್ಲಿ ವಿಷಯ ಗೊತ್ತಾಯ್ತು. ರಾತ್ರಿ ಸುಮಾರು 10 ಗಂಟೆ ಸುಯ್ಯೋ ಅಂತ ಸಾರ್ವಜನಿಕ ಗಾಳಿ
ಈ ಒಂದು ದೆವ್ವಾದ ಸೈಕಲ್ ಹಾಕಿ ಮೇಲೆ ಕೂತಿದ್ರಿ ಅಂತ ಸೈಕಲ್ ಹತ್ತಿದ್ರೆ ಅದು ಯಾರ ಮೇಲೆ ಹೊರಟು ಬರ್ತಾ ಇತ್ತು. ಆಮೇಲೆ ಈ ಗೋಳೆ ಬೇಡ ಅಂತ ಸೈಕಲ್ ತೊಳ್ಕೊಂಡೇ ಬಂದೆ. ಇದ್ದಕ್ಕಿದ್ದಂತೆ ನಾನು ನಗದೆ ಕನ್ನಡಿಯೊಳಗಿನ ನನ್ನ ಪ್ರತಿಬಿಂಬನಕ್ಕೆ ಎಂದೆನಿಸಿ ಗಾಬರಿಯಾಗತೊಡಗಿತು. ಹೆಸರು ಹೇಳಿ ಓಡಿಸಿ ಓಡಾಗುತ್ತೆ.
ಎಂಬಂತಹ ಚೋಟುಗಳನ್ನು ಮಾಡಿದ್ದು ನನಗೆ ಸರಿ ಕಾಣಲಿಲ್ಲ. ಈ ದರಿದ್ರ ನಾಯಿಯ ಒಡನಾಟವೇ ಬೇಡೆಂದು ನಿರ್ಧರಿಸಿ ಅಲ್ಲಿಯೇ ಇದ್ದ ಕಸದ ಪಿಪಾಯಿಯೊಳಗೆ ಅದನ್ನು ಹಾಕಿದೆ. ಅದು ಬರುವುದರೊಳಗೆ ಇಲ್ಲಿಂದ ದೂರ ಓಡಿಬಿಡಬೇಕೆಂದು ಇಬ್ಬರು ಓಡಿದೆವು. ಏದುಸಿರು ಬಂತು. ವಿರಮಿಸುತ್ತ ನಿಂತು ಹಿಂದಕ್ಕೆ ನೋಡ್ತೇವೆ. ನಮ್ಮಿಂದ 5ನೇ ದೀಪದ ಬೆಳಕಿನಲ್ಲಿ ನಾಯಿ ಮರಿ ಓಡಿ ಬರುತ್ತಿರುವುದು ಕಾಣಿಸಿತು. ನಾವು ಆ ಸ್ಮಶಾನಕ್ಕೆ ಹೋಗಲೇಬಾರದು ಕಂಡ್ರೆ. ಈ ಪೀಡೆಯಿಂದ ಒಂದು ಸರಿ ತಪ್ಪಿಸಿಕೊಂಡ್ರೆ ಸಾಕಾಗಿದೆ. ಯೌವನೇ ಕಚ್ಚಿ ನಾಯಿ ಮರಿ ವೇಷ ತಗೊಂಡು ಅಲ್ಲಿ ಮಲಗಿತ್ತ ಅಂತೀನಿ. ನಾನು ಹೇಳಿಲ್ವಾ ಇದು ನಿಜವಾಗುತ್ತೆ. ಸಾವು ಮೃತ್ಯು. ದೀಪ ಆರಿತು. ನಾಯಿ ಮರಿ ಓಡೋಡಿ ಬಂದು ನಿಂತು ಬಾಲಾಡಿಸಿತು. ಯಾವರು ಯಾವುದು ತಗೊಂಡ್ರಿ ಇರ್ಲಿ ಕಡೆ ಒಂದು ತಮಾಷೆ ಮಾಡ್ತೀನಿ ಈಗ. ಮತ್ತೆ ಅದೇ ಕೊಂಕಣದಲ್ಲಿ ಅದೇ ಖರ್ಚು. ನಾಯಿ ಮರಿಯನ್ನು ಗೇಟಿನ ದಾಚಿಗೆ ಎಸೆದವ ಒಳ ಹೋಗುತ್ತಿದ್ದವನು ಹೊರಬಂದು ಗೇಟನ್ನು ತೆರೆದಿಟ್ಟು ಹೋದ. ಬಹುಶಃ ಅಕ್ಕಪಕ್ಕದ ಮನೆಗಳಂತೆ ತನಗೂ ಕಾಂಪೌಂಡ್ ಇಲ್ಲದಿದ್ದರೆ ಚೆನ್ನಿದ್ದೆಂದು ಅವನಿಗೆ ಅನ್ನಿಸಿರಬಹುದು. ಇದು ಯಾರ ಕಿಟ್ಟೆತ್ಕೊಂಡ್ರಿ ಇದು ಸ್ಮಶಾನ ಪಿಶಾಚನೆ ಇದು. ಇವಾಗ ಗೊತ್ತಾಯ್ತಾ? ಈ ಸಾರಿ ನನಗೆ ನಿಜಕ್ಕೂ ಗಾಬರಿಯಾಯಿತು. ಬೆಳಿಗ್ಗೆಯಲ್ಲ ಮೃದು ಹೃದಯದ ವಿನೋದಶೀಲ ವ್ಯಕ್ತಿಯಾಗಿದ್ದ ಶಾ ಈಗೇಕೆ ಇಂಥ ಕ್ರೂರ ವಿನೋದದಲ್ಲಿ ತೊಡಗಿದ್ದಾರೆಂದು. ಆದರೆ ಮುನ್ನಡೆಯುವುದನ್ನು ನೋಡುವ ಕುತೂಹಲ ನನ್ನನ್ನು ಮಂತ್ರ ಹಾಕಿದಂತೆ ಇಲ್ಲಿಯೇ ಎಸಿತು.
ನಿನ್ನಪ್ಪ. ಅವನು ಇಷ್ಟಾಗಲೇ ಇಲ್ಲಿಂದ ದೂರಾಗಿ ಓಡಿಬಿಟ್ರೆ, ಆ ಕರಡಿ ಮಾನವ ನಮಗಿಂತ ವೇಗವಾಗಿ ಓಡಬಲ್ಲವನಾಗಿದ್ರೆ ಅವನ ದೊಣ್ಣೆಯ ಒಂದೇ ಒಂದು ಏಟು ಸಾಕು ನಮಗೆ. ನಾವು ಬೆಕ್ಕೆ ಬಂದ ಸ್ಮಶಾನಕ್ಕೆ ವಾಪಸ್ಸಾಗಬಹುದು. ಅವನಲ್ಲೇ ನಿದ್ರೆ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಇಲ್ಲಿದ್ರೆ ನರ ಮನುಷ್ಯರಿಗೆ ಇಷ್ಟೊಂದು ಹೊತ್ತು ಆ ಭಂಗಿಯಲ್ಲಿ ನಿಲ್ಲೋದಿಕ್ಕಾಗತ್ತಾ? ನಾಯಿಗಳಿಗೂ ನಿಂತು ನಿಂತು ಬೇಸರ ಬಂದೆಂದು ಕಾಣುತ್ತದೆ, ಅಥವಾ ನಮಗಿಂತ ಕರಡಿ